ಆತ್ಮೀಯರೇ, ಅನೇಕ ಮುಖಂಡರುಗಳೆಲ್ಲರೂ ಇಲ್ಲಿ ನಮ್ಮ ಒಕ್ಕೂಟದ ಮುಖಂಡರುಗಳೆಲ್ಲ ಸೇರಿದ್ದಾರೆ. ಬಹಳ ನೋವಿನಿಂದ ಸೇರಿದ್ದೀವಿ ನಾವು. ಈ ಪದ ಯಾವತ್ತೂ ನಾನು ಹೇಳಿರಲಿಲ್ಲ. ಸುಮಾರು ಸಾವಿರಾರು ಮಾಧ್ಯಮಗಳ ಸಭೆ ಮಾಡಿದಾಗಲೂ ಈ ಮಾತು ಹೇಳಿಲ್ಲ, ನೋವು ಅಂತ. ಆದರೆ ಈ ನೋವಿಗೆ ನಾವು ಚಾಲೆಂಜ್, ನಾವು ತಯಾರಾಗಿದ್ವಿ ಚಾಲೆಂಜ್ಗೆ. ಸರ್ಕಾರ ಏನೂ ಮಾತಾಡದೆ, ಮಸೂದೆನೂ ತರದೆ ಸುಮ್ಮನೆ ಇದ್ಬಿಟ್ಟಿದ್ರು ನಾವೇನು ಮಾತಾಡ್ತಿರ್ಲಿಲ್ಲ. ಇದು ಸತ್ಯ ಹೇಳ್ತೀವಿ ನಿಮಗೆ. ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಿ ಅಂದ್ಕಂಡೆ ನಾವು ಚಳುವಳಿ ಮಾಡ್ತಾ ಇತ್ತು. ಸರೋಜಿನಿ ಮಹಿಷಿ ವರದಿ ಎಲ್ಲೋಯ್ತು? ಯಾವ ತಿಪ್ಪೆಗೆ ಹಾಕಿದ್ರಿ? ಯಾವ ರಾಜು ಕಾಲುವೆಗೆ ಹಾಕಿದ್ರಿ? ಇದು ಸರ್ಕಾರ ಹೇಳ್ಬೇಕು. ಹೋಗ್ಲಿ, ನೀವು ಮಸೂದೆ ಯಾಕೆ ತಂದ್ರಿ? ಸಂತೋಷ, ನಿಮ್ಮ ಉದ್ದೇಶ, ನಿಮ್ಮ ನಿಲುವು ನಾವು ಸಂತೋಷ ಪಡ್ತೀವಿ, ಬೇಕು. ಇದೊಂದು ಒಳ್ಳೆ ಶಕ್ತಿಯುತವಾಗಿ ನೀವು ಮಸೂದೆ ತಂದ್ರಿ. ಯಾವಾಗ ತಂದ್ರಿ? ಶಾಸನ ಸಭೆ ನಡೆಯುವಾಗ ತರಾತುರಿಯಲ್ಲಿ ತಂದ್ರಿ. ಮಂತ್ರಿಮಂಡಲದಲ್ಲಿ ಅದನ್ನ ಒಪ್ಪಿಗೆ ತಗೊಂಡ್ರಿ. ಇನ್ನೊಂದೇ ಒಂದು ಉಳಿದಿರೋದು ಅಂತಂದ್ರೆ ಸದನ, ಎರಡೂ ಸದನಗಳಲ್ಲಿ ಇರ್ತಕ್ಕಂಥ ಒಂದೇ ಒಂದು. ಅಷ್ಟೊಳಗಾಗಿ ಒಬ್ಬ ತಮಿಳ್ ಮಾಲೀಕ, ಇನ್ನೊಬ್ಬ ಕನ್ನಡ ವಿರೋಧಿ, ಇನ್ನೊಬ್ಬ ಮಲಯಾಳಿ, ಇವರು ಏನು ಆ ಮೋಹನ್ ದಾಸ್ ಪೈ ಸರ್ಕಾರದ ಮೇಲೆ ಮಾತನಾಡ್ತಾರೆ. ಏನು ಕೆಟ್ಟಾಗಿ ಮೋಹನ್ ದಾಸ್ ಪೈ ಏನು ಆರ್ಡರ್ ಮಾಡ್ತಾರೆ. ಯಾರು ನಿಮ್ಮನ್ನು ತಗಮ ಅಂತ ಹೇಳಿದವರು ಯಾರು? ನಾಳೆ ಏನು ಒಂದೇ ಸಮಕ್ಕೆ ಇವತ್ತೊಂದೇ ದಿವಸವಲ್ಲದು. ಮೋಹನ್ ದಾಸ್ ಪೈ ಇಂಥ ವಿಚಾರದಲ್ಲಿ ಮೊದಲಿಂದಲೂ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಬಿಟ್ಟು ಹೋಗ್ಬಿಡ್ತೀವಿ. ಅಯ್ಯೋ, ಒಳ್ಳೆ ಕಥೆನೆ. ನೀವು ನಿಮಗೆ ಭೂಮಿ ಕೊಟ್ಟಿರೋದು ಯಾಕೆ? ನೀರು ಕೊಟ್ಟಿರೋದು ಯಾಕೆ? ವಿದ್ಯುತ್ ಶಕ್ತಿ ಕೊಟ್ಟಿರೋದು ಯಾಕೆ? ಸಾವಿರಾರು ಕೋಟಿ ಸಂಪಾದನೆ ಮಾಡ್ಕೊಂಡು ಬಹಿರಂಗವಾಗಿ ನಮ್ದು ಇಷ್ಟು ಕೋಟಿ ಸಂಪಾದನೆ ಅಂತೇಳಿ ಜನಗಳ ಮುಂದೆ ಹೇಳೋ ವಿಚಾರ ಅಲ್ಲ. ಕನ್ನಡಿಗರಿಗೆ ಕೆಲಸ. ಕರ್ನಾಟಕದಲ್ಲಿ ಆರಂಭವಾಗುವ ಯಾವುದೇ ಉದ್ದಿಮೆಗಳು ಕನ್ನಡಿಗರಿಗೆ ಕೆಲಸ ಕೊಡಲೇಬೇಕು. ಇದು ಸರೋಜಿನಿ ಮಹಿಷಿ ವರದಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನೀವು ಆ ವರದಿಯನ್ನು ಅವತ್ತಿಂದ ಇವತ್ತವರೆಗೂ ಸುಮಾರು 40 ವರ್ಷ ಕಾಯ್ತು, ಅದು ಮೂಲೆಗುಂಪಾಗಿದೆ. ಈಗ ಕಾರ್ಮಿಕ ಸಚಿವರು ಇದನ್ನ ಮಸೂದೆಯನ್ನ ಮಂಡಿಸೋದಕ್ಕೆ ಬಂದರು. ಇದನ್ನ ವಿರೋಧ. ಶಶಿ ತರೂರ್ ಪಾರ್ಲಿಮೆಂಟ್ ಮೆಂಬರ್ ಕೇರಳ ವಿರೋಧ ಮಾಡ್ತಾರೋ ಕೂಡುದು ಅಂತ. ಕರ್ನಾಟಕದ ಮಲಯಾಳಿಗಳು,
ತಮಿಳರು, ಗುಜರಾತಿಗಳು, ಮಾರ್ವಾಡಿಗಳು, ಇವರು ಕಂಟ್ರೋಲ್ ಸರ್ಕಾರ ಎದುರುಬಿಟ್ಟು ಬೆದರಿ ಆ ಒಂದು ಮಸೂದೆಯನ್ನ ಹಿಂದೆ ಪಡೆದು ತಕ್ಷಣಕ್ಕೆ ಕನ್ನಡ ರಾಜ್ಯದ ಜನ ಮೇಲ್ಬೀಳ್ತಾರೆ ಅಂತೇಳಿ ಸ್ವಲ್ಪ ಇನ್ನೂ ಕಾಮ ಫುಲ್ ಸ್ಟಾಪ್ ಎಲ್ಲ ಬದಲಾವಣೆ ಮಾಡಬೇಕಾಗಿದೆ. ಸ್ವಲ್ಪ ರಾಗ ಇದು ಏತ್ವ ಬದಲಾವಣೆ ಮಾಡಬೇಕು. ಆದ್ರಿಂದ ಮುಂದೊಂದು ಕ್ಯಾಬಿನೆಟ್ ತಂದು ಆಮೇಲೆ ಇಡ್ತೀವಿ. ಮುಗ್ದಾಯ್ತು, ಅದಕ್ಕೆ ಸತ್ಯ ಹೋಯ್ತು. ದೇವರ ಮೇಲೆ ನಂಬಿಕೆ ಯಾರಿಗೆ ಇದ್ದರೆ ಖಂಡಿತವಾಗಿ ಅದು ಇನ್ನು ಮಸೂದೆ ಬರೋದಿಲ್ಲ. ಮುಗಿತು, ಅದು ಮೂಲೆಗುಂಪಾಗೋಯ್ತು. ಈಗ ಕನ್ನಡಿಗರು ಅಳಿವು ಮತ್ತು ಉಳಿವು ಇದು ಈಗ ನಮ್ಗೆ ಬಂದಿರತಕ್ಕಂಥದ್ದು. ನಾವು ಹೋರಾಟ ಮಾಡೋರುವೆ ಇನ್ನು ಮುಂದೆ ಕನ್ನಡ ಅಂತ ಯಾವ ಮುಖ ಎತ್ಕೊಂಡು ಹೋರಾಟ ಮಾಡಬೇಕು ನಾವು? ಈ ಮಸೂದೆ ಒಪ್ಪಿಗೆ ಆಗದೇ ಇದ್ರೆ, ಶಾಸನ ಸಭೆಯಲ್ಲಿ ಮಂಡಿಸದೇ ಇದ್ರೆ ಮುಂದ್ಗತಿ ಏನು? ಶಾಸನ ಸಭೆ ನಡೆದೇ ಇರುವಾಗ ಸುಗ್ರೀವಾಜ್ಞೆ ತರಬಹುದು, ಅದನ್ನ ಒಪ್ಪಿಗೆ ಪಡ್ಕೋಬಹುದು. ಆಮೇಲೆ ತಿರುಗಿ ಮತ್ತೆ ಶಾಸನ ಸಭೆಗೆ ಇಡಬೇಕಾಗಿರೋದು ಸಂಪ್ರದಾಯ, ಕಾನೂನು. ಇವತ್ತು ಇಡೀ ರಾಜ್ಯದ ಸಮಗ್ರ ಕನ್ನಡ ಪರ ಸಂಘಟನೆಗಳು, ಕನ್ನಡ ಅಭಿಮಾನಿಗಳು, ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲರನ್ನೂ, ಸಾಹಿತಿಗಳು, ಕವಿಗಳು ಎಲ್ಲರನ್ನೂ ಕಳಕಳಿಯಿಂದ ಮನವಿ ಮಾಡ್ತೀನಿ. ಈ ವಿಚಾರದಲ್ಲಿ ಭದ್ರವಾಗಿರಬೇಕು. ಸರ್ಕಾರ ಕೇಳಬೇಕು, ಇದನ್ನ ಮಂಡಿಸ್ತೀರಾ ಇಲ್ವಾ? ಇಲ್ಲ, ನಮ್ಮ ಪ್ರಶಸ್ತಿಗಳನ್ನೆಲ್ಲ ನಾವು ಹಿಂದಕ್ಕೆ ಕೊಡ್ತೀವಿ, ನಿಮ್ಮ ಸರ್ಕಾರ ಪ್ರಶಸ್ತಿಗಳು ಯಾವ ಬೇಡ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ನಾನು ಹೇಳ್ತೀನಿ, ಇದು ಮಂಡಿಸ್ತಿಲ್ಲ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಸಮ್ಮೇಳನ ನಡೆಸಬೇಡಿ, ಕಂಠ ನಡೆಸಬೇಡಿ, ಸಮ್ಮೇಳನ ನಡೆಸಕೂಡದು, ಯಾವ ಕಾರಣಕ್ಕೂ ನಡೆಸಕೂಡದು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವರು ಹೇಳ್ತೀನಿ ಭದ್ರವಾಗಿ ತಮಗೆ ಸೇರಿತ್ತು, ನೀವು ಇದನ್ನ ಪ್ರತಿಭಟಿಸಿ ರಾಜೀನಾಮೆ ಕೊಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀವು ಕೊಡಲೇಬೇಕು. ಸಾಹಿತಿಗಳು ಒಮ್ಮತದಲ್ಲಿ ಮಾತನಾಡಬೇಕು. ಸಿನಿಮಾ ರಂಗ ಇವತ್ತು ಸರಗೋವಿಂದ್ ಬರಬೇಕಾಗಿತ್ತು, ನನಗೆ ಹೇಳಿದ್ರು ಅವರು ನಾಳೆ ಬರ್ತೀನಿ ನಾನು, ತಾವೇನು ತೀರ್ಮಾನ ತಗೊಳ್ತೀನಿ ತಗೊಳ್ಳಿ, 100ಕ್ಕೆ 100 ಭಾಗ ನಾನೇ ನಿಮ್ಮನ್ನ ಮಾತಾಡಬೇಕು ಅಂತಿದ್ದೆ, ಮಾತಾಡಿದ್ದೀನಿ, ಗಿರೀಶ್ ಜೊತೆಲಿ ಹೇಳಿದ್ದೀನಿ, ನೀವು ಏನ್ ಬೇಕಾದ ತೀರ್ಮಾನ ತಗೊಳ್ಳಿ ನಂದಿದೆ ಅಂತ. ಸಿನಿಮಾ ರಂಗಕ್ಕೂ ಹೇಳ್ತೀನಿ, ಇವತ್ತು ನಮ್ಮಲ್ಲಿ ಕನ್ನಡ ಚಿತ್ರಗಳು ಫೇಲ್ ಆಗ್ತಾ ವಿಫಲವಾಗ್ತಾ ಇದೆ, ಬೇರೆ ಭಾಷೆ ಚಿತ್ರಗಳು ಹೋಗ್ತಾ ಇದೆ. ಮತ್ತು ಈ ಮುದ್ರಣ ಮಾಧ್ಯಮ ಅವ್ರಿಗೂ ನಾನು ಅತ್ಯಂತ ಕಳಕಳಿಯನ್ನು ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿ ಮಲಯಾಳಿ ಪೇಪರ್ ಹೋಗ್ತಾ ಇದೆ, ತಮಿಳು ಪೇಪರ್ ಹೋಗ್ತಾ ಇದೆ, ತೆಲುಗು ಪೇಪರ್ ಹೋಗ್ತಾ ಇದೆ, ಎಲ್ಲ ಪರಭಾಷೆ ಪೇಪರ್ಗಳು ಇಲ್ಲಿ, ನಿಮ್ಮ ಪೇಪರು ಇಲ್ಲಿ ಬಾಳ ಎಲ್ಲೋ ಇದಕ್ಕೆ. ನಾನೇನು ಇದನ್ನ ಯಾಕೆ ಅಂತಂದ್ರೆ ಇವರು ಎಲ್ಲರೂ ಸೇರಿ ನಮ್ಮ ಮೇಲೆ ಇವತ್ತರ ದಬ್ಬಾಳಿಕೆ ನಡೆಸಿದ್ದಾರೆ. ಇದರ ವಿರುದ್ಧ ನಾವು ಭಾರಿ ಹೋರಾಟವನ್ನ ಕನ್ನಡ ಒಕ್ಕೂಟ ಮಾಡ್ತೇವೆ. ಇದು ಬಹಳ ಗಂಭೀರವಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಶಿವರಾಮೇಗೌಡರಿಗೂ ಹೇಳಿದೆ, ಮಂಜುನಾಥ್ ದೇವ್ರಿಗೂ ಹೇಳಿದೆ,